ಹಾಯ್ ಸ್ನೇಹಿತರೆ. ಸೊ ದಿನಾಂಕ 2/4/2026 ನಡೆದಂತಹ ವಾರ್ಷಿಕ ಪರೀಕ್ಷೆ ಸಮಾಜ ವಿಜ್ಞಾನ ವಿಷಯದ ಮಾದರಿ ಉತ್ತರಗಳು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸುವಂತ ಪ್ರಯತ್ನ ಮಾಡ್ತಾ ಇದ್ದೀನಿ. ಸೊ ಯಾರೆಲ್ಲ ಫಸ್ಟ್ ಟೈಮ್ ಫೋಕಸ್ ಲರ್ನ್ ಕರ್ನಾಟಕ ಯೂಟ್ಯೂಬ್ ಚಾನಲ್ ಅನ್ನು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸೊ ಬನ್ನಿ ಹಾಗಾದ್ರೆ ಯಾವ ಪ್ರಶ್ನೆಗಳಿಗೆ ಯಾವ್ಯಾವ ಆನ್ಸರ್ ಸರಿಯಾಗಿದ್ದಾವೆ ನೋಡಿ ನಿಮ್ಮ ಅಂಕವನ್ನ ಈಗ ಖಚಿತಪಡಿಸಿಕೊಳ್ಳಿ ಅಂತ ಹೇಳ್ತಾ, ಸೊ ಒಂದನೇ ಕ್ವೆಶ್ಚನ್, ಸೊ ಕಾಯಂ ಜಮೀನ್ದಾರಿ ಪದ್ಧತಿಯನ್ನ ಜಾರಿಗೆ ತಂದವರು ಯಾರು ಅಂತ ಇತ್ತು. ಇಟ್ ಇಸ್ ರೈಟ್ ಆನ್ಸರ್, ಬಿ ಇಸ್ ರೈಟ್ ಆನ್ಸರ್. ಯಾರು ಬಿ ಅನ್ನ ಆಪ್ಷನ್ ಆಗಿ ಕಾರ್ನ್ವಾಲಿಸ್ ಅಂತ ಬರ್ತಿರ್ತೀರಿ, ಸೊ ಅವರಿಗೆ ಒಂದು ಅಂಕ ಖಚಿತ ಆಗುತ್ತೆ ನೋಡಿ. ನೆಕ್ಸ್ಟ್, 1942 ಸ್ಟಾಲಿನ್ ಗ್ರಾಡ್ ಯುದ್ಧದಲ್ಲಿ ಜರ್ಮನ್ ಪಡೆಗಳನ್ನ ಸೋಲಿಸಿದ ದೇಶ ಅಂತ ಕ್ವಶನ್ ಇತ್ತು. ಅದಕ್ಕೆ ಆಪ್ಷನ್ ಸಿ ರಷ್ಯಾ ರೈಟ್ ಆನ್ಸರ್. ಸಾರ್ಕ್ನ ಕೇಂದ್ರ ಕಚೇರಿ ಎಲ್ಲಿದೆ ಅಂತ ಕೇಳಿದ್ರು, ಡಿ ಕಠ್ಮಂಡುವಿನಲ್ಲಿದೆ. ಸೊ ನೆಕ್ಸ್ಟ್, ಕರ್ನಾಟಕದಲ್ಲಿ ಜೀತ ಪದ್ಧತಿಯನ್ನ ರದ್ದುಗೊಳಿಸಿದವರು ಯಾರು ಅಂತ ಇತ್ತು ಕ್ವಶನ್, ಡಿ ದೇವರಾಜ ಅರಸು. ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್. ನೆಕ್ಸ್ಟ್, ಭಾರತದ ಪ್ರಾದೇಶಿಕ ಮತ್ತು ಸ್ವತಂತ್ರ GPS ವ್ಯವಸ್ಥೆ ಹೆಸರೇನಂತ ಕೇಳಿದ, ಎ ಆಪ್ಷನ್ ನಾವಿಕು. ಜೊತೆಗೆ ಮುಂಬೈಯನ್ನು ಭಾರತದ ಮ್ಯಾಂಚೆಸ್ಟರ್ ಅಂತ ಹೇಗೆ ಕರೀತಾರೆ ಅಂತ ಕೇಳಿದ, ಸೊ ಆಪ್ಷನ್ ಡಿ ಇಸ್ ರೈಟ್ ಆನ್ಸರ್. ಪ್ರತ್ಯಕ್ಷ ತೆರಿಗೆ ಒಂದು ಉದಾಹರಣೆ ಕೊಡಿ ಅಂತ ಹೇಳಿದ, ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್. ನೆಕ್ಸ್ಟ್, ರಾಜು ಒಬ್ಬ ವಿದ್ಯಾರ್ಥಿಯಾಗಿದ್ದು ಆತನ ಬ್ಯಾಂಕಿನಲ್ಲಿ ಒಂದು ಖಾತೆಯನ್ನು ತೆರೆಯಲು ಬಯಸಿದ್ದಾನೆ. ಆತನಿಗೆ ಸೂಕ್ತವಾದ ಬ್ಯಾಂಕ್ ತೆರೆಯುವುದಾದರೆ ಯಾವ ಬ್ಯಾಂಕ್ ತೆರೆಯಬೇಕು ಅಂತ ಕೇಳಿದ, ಆಪ್ಷನ್ ಎ ಇಸ್ ರೈಟ್ ಆನ್ಸರ್. ನೋಡ್ರಿ, ಸೊ ಒಂದೇ ಮೇಲೆ ಔಟ್ ಆಫ್ 8 ನೀವು ಸರಿ ಆಗಿದೆ. ಈಗ ನೀವು ಅಂಕವನ್ನು ಖಚಿತಪಟ್ಟುಕೊಳ್ಳಿ. ಇಷ್ಟು ಈ ಒಂದು ಮೇಲೆ ಬರುವಂಥದ್ದು. ಈಗ ಎರಡನೇ ಮೇಲೆ ಬರುವಂತದ್ದು, ಮೈಸೂರು ಸಿವಿಲ್ ಸರ್ವಿಸ್ ಪರೀಕ್ಷೆಗಳನ್ನ ಆರಂಭಿಸಿದ ಯಾರು ಅಂತ, ಶೇಷಾದ್ರಿ ಅಯ್ಯರ್ ರೈಟ್ ಆನ್ಸರ್. ಎರಡನೇ ಮಹಾಯುದ್ಧವು ಶೀತಲ ಸಮರಕ್ಕೆ ನಾಂದಿ ಆಯಿತು. ಯಾಕೆಂದ್ರೆ ಹೊಸತು ಅಮೆರಿಕ ಸೋವಿಯತ್ ದೇಶಗಳ ಪ್ರಬಲ ವಿರೋಧಿ ಶಕ್ತಿಶಾಲಿ ದೇಶಗಳಾಗಿದ್ದು ಬೆಳೆದವು, ಹಾಗಾಗಿ ಅದು ಕೋಲ್ಡ್ ವಾರ್ ಸ್ಟಾರ್ಟ್ ಆಯ್ತು. ಸೊ ನೆಕ್ಸ್ಟ್, ದತ್ತಿ ಸಮಿತಿಯನ್ನು ಸ್ಥಾಪಿಸಲು ಕಾರಣವೇನು ಅಂತ ಕ್ವಶನ್ ಇತ್ತು. ಸೊ 12ಕ್ಕೆ ಹೊಸತು ಶಾಹಿತ್ವ ಒಳಪಟ್ಟಿದ್ದ ಪ್ರದೇಶಗಳು ಸಾರ್ವಭೌಮ ರಾಷ್ಟ್ರಗಳಾಗಿ ಉದ್ದೇಶಿಸಿದ್ದ ಸ್ಥಿತ್ಯಂತರದ ಕಾಲಾವಧಿಯಲ್ಲಿ ಈ ಪ್ರದೇಶಗಳು ಮೇಲುಸ್ತುವಾರಿ ಮಾಡಲಾಗಿತ್ತು. ಓಕೆ, ಸೊ MRP ವಿರೋಧಿಗಳನ್ನ ಹೇಗೆ ಹಮ್ಮಿಕೊಳ್ಳಲಾಯಿತು ಅಂದ್ರೆ, ತೈಲ ಕಾರ್ಯಾಗಾರದಿಂದ ಬರುವ ರಾಸಾಯನಿಕ ತ್ಯಾಜ್ಯಗಳಿಂದ ಪರಿಸರ ರಕ್ಷಣೆ ಮಾಡಲು ಆ ಒಂದು ಹೋರಾಟವನ್ನು ಹಮ್ಮಿಕೊಳ್ಳಲಾಗಿತ್ತು. ಬೇಸಿಗೆಯಲ್ಲಿ ಉತ್ತರ ಭಾರತಕ್ಕಿಂತ ದಕ್ಷಿಣ ಭಾರತದ ಉಷ್ಣಾಂಶ ಕಡಿಮೆ, ಏಕೆಂದ್ರೆ ದಕ್ಷಿಣ ಭಾರತ 3 ಕಡೆಗಳಲ್ಲಿ ಸಾಗರಗಳಿಂದ ಆವೃತವಾಗಿದೆ, ಹಾಗಾಗಿ ಬಿಸಿಲಿನ ತಾಪಮಾನ ಕಡಿಮೆ ಅಂತ ಹೇಳ್ತಾರೆ. ನೆಕ್ಸ್ಟ್, ಸುವರ್ಣ ಗ್ರಾಮದ ಯೋಜನೆಯನ್ನ ಜಾರಿಗೆ ತರಲಾಯಿತು. ಅಂದ್ರೆ ಗ್ರಾಮಗಳಿಂದ ಮೂಲಭೂತ ಸೌಕರ್ಯಗಳನ್ನು ಬಲಪಡಿಸಲಾಯಿತು. ಭಾರತದಲ್ಲಿ ಜಿಲ್ಲಾ ಕೈಗಾರಿಕಾ ಕೇಂದ್ರಗಳನ್ನು ಯಾವ ವರ್ಷದ ಸ್ಥಾಪನೆಯಾಯಿತು ಅಂತ ಕ್ವಶನ್ ಆಗಿತ್ತು, 1978. ಭಾರತದ ಸಂವಿಧಾನದ 17ನೇ ವಿಧಿಯ ಏನು ಮಹತ್ವ ಅಂತ ಕೇಳಿದ್ರು, 16 ಅಸ್ಪೃಶ್ಯತೆಯ ಆಚರಣೆಯನ್ನ ನಿಷೇಧಿಸಲಾಯಿತು. ನೆಕ್ಸ್ಟ್, 17 ಕ್ವಶನ್ ಮೂರನೇ ಮೇಲೆ ಬಂದಿವೆ. ಕೇಂದ್ರ ಲೋಕಸೇವಾ ಆಯೋಗದ ರಚನೆ ತಿಳಿಸಿ ಅಂತ ಹೇಳಿದ, ಸಂವಿಧಾನ ವಿಧಿ 315ರಲ್ಲಿ ಸ್ಥಾಪಿತವಾದ ಸಂಸ್ಥೆಯಾಗಿದೆ. ಒಬ್ಬ ಅಧ್ಯಕ್ಷರನ್ನು 10 ಜನ ಸದಸ್ಯರು ಇರುತ್ತಾರೆ. ಇವರನ್ನು ರಾಷ್ಟ್ರಾಧ್ಯಕ್ಷರು ನೇಮಿಸುತ್ತಾರೆ. ಸದಸ್ಯರ ಅಧಿಕಾರವು 6 ವರ್ಷ ಅಥವಾ 65 ವರ್ಷಗಳ ವಯೋಮಾನವಾಗಿರುತ್ತದೆ. ದುರ್ನಡತೆಯ ಆಧಾರದ ಮೇಲೆ ಅವರನ್ನು ವಜಾ ಮಾಡುವಂತದ್ದು ವ್ಯವಸ್ಥೆ ಇದೆ. ಜೊತೆಗೆ ಆಯೋಗದಲ್ಲಿ ಕಾರ್ಯದರ್ಶಿಗಳು ಇರ್ತಾರೆ. ಇದು ಕೇಂದ್ರ ಸೇವಾ ಆಯೋಗದ ರಚನೆ. ಇಷ್ಟನ್ನು ನೀವು ಬರದೆ ಇದರಲ್ಲಿ 4 ಪಾಯಿಂಟ್ ಯಾವುದಾದ್ರೂ ಇದ್ರೆ ನಿಮಗೆ 2 ಅಂಕ ಬರುತ್ತೆ ನೋಡಿ. ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಘದ ರಚನೆಯನ್ನು ತಿಳಿಸಿ ಅಂತ ಹೇಳಿದ್ರೆ, ಪ್ರತಿಯೊಂದು ಸದಸ್ಯ ರಾಷ್ಟ್ರವು 2 ಪ್ರತಿನಿಧಿಗಳನ್ನ ಈ ಸಂಸ್ಥೆಗೆ ಕಳಿಸುತ್ತದೆ. ಅದರಲ್ಲಿ ಒಬ್ಬ ಕಾರ್ಮಿಕ ಪ್ರತಿನಿಧಿ ಇರಬೇಕಾಗುತ್ತೆ, ಇನ್ನೊಬ್ಬರನ್ನು ಆಡಳಿತ ನಡೆಸುವ ಪ್ರತಿನಿಧಿ ಆಗಿರುತ್ತಾರೆ. ಇಷ್ಟನ್ನು ಬರೆದ್ರೆ ನಿಮಗೆ 2 ಮಾರ್ಕ್ಸ್. ನೆಕ್ಸ್ಟ್, 18ನೇ ಕ್ವಶನ್ ನೋಡಿ, ನೀವು ಯಾವ ರೀತಿಯ ಪಾಯಿಂಟ್ ಬರುತ್ತೆ. ವರದಕ್ಷಿಣ ಸಮಾಜದಲ್ಲಿ ಲಿಂಗ ಸಮಾಜವನ್ನು ಉಂಟು ಮಾಡುತ್ತದೆ, ಸಮರ್ಥಿಸಿ ಅಂತ ಹೇಳಿದ್ದೇನೆ. ಸೊ ಸ್ತ್ರೀಯರ ಸ್ವಾಭಿಮಾನ ಸ್ಥಾನವನ್ನು ಕುಗ್ಗಿಸುತ್ತದೆ, ಕೌಟುಂಬಿಕ ಕಲಹಗಳನ್ನು ಉಂಟು ಮಾಡುತ್ತದೆ. ಇದರಿಂದ ಅನೈತಿಕ ಮತ್ತು ಕ್ರೌರ್ಯ ಹೆಚ್ಚುವಂಥದ್ದು, ಕೌಟುಂಬಿಕ ಸಂಬಂಧಗಳು ಹಾಳಾಗುವಂಥದ್ದು, ಮೋಸ ವಿವಾಹಗಳು ನಡೆಯುವಂಥದ್ದು, ಹೆಣ್ಣು ಭ್ರೂಣ ಹತ್ಯೆ ಮತ್ತು ಹೆಣ್ಣು ಶಿಶು ಹತ್ಯೆ ಹೆಚ್ಚುತ್ತವೆ. ವಿವಾಹ ವಿಚ್ಛೇದನ ಪ್ರಕರಣಗಳು ಹೆಚ್ಚುತ್ತವೆ. ಆಲ್ಮೋಸ್ಟ್ ಇದರಲ್ಲಿ ನೀವು 4 ಪಾಯಿಂಟ್ ಬರೆದ್ರೆ ನೀವು 2 ಅಂಕನ ಪಡಿತೀರಿ. ತಾರತಮ್ಯದಿಂದ ಉಂಟಾಗುವ ಪೂರ್ವಗ್ರಹ ಋಣಾತ್ಮಕ ಭಾವನೆಗಳಿಗೆ ಕಾರಣವಾಗುತ್ತದೆ, ಸಮರ್ಥಿಸಿ ಅಂತ ಹೇಳಿದ. ಇದು ಹೊಸ
ಅಸಹನೆ, ತಿರಸ್ಕಾರ, ಅಗೌರವ, ದ್ವೇಷ ಭಾವನೆಯನ್ನ ಬೆಳೆಸಿಕೊಳ್ಳಲು ಆಸ್ಪದ ಮಾಡಿಕೊಡುತ್ತದೆ. ಇದರಿಂದ ಸಮಾಜದಲ್ಲಿ ಅಂತರ ಹೆಚ್ಚಿ ಸಾಮಾಜಿಕ ಸಂಘರ್ಷಕ್ಕೆ ಕಾರಣ ಆಗುತ್ತೆ. ಇಷ್ಟೇ 2 ಪಾಯಿಂಟ್ ಇದಾವೆ. ಇಷ್ಟೇ ಬರೋದು 2 ಮಾರ್ಕ್ಸ್. ಸೊ ನೆಕ್ಸ್ಟ್, ಭಾರತವು ಸ್ವತಂತ್ರ ಗಳಿಸಿದಾಗ ಎದುರಿಸಿದಂತಹ ಸಮಸ್ಯೆಗಳು ಯಾವ ಅಂತ ಕೇಳಿದ್ರೆ ಇದು ರಿಪೀಟೆಡ್ ಕ್ವೆಶ್ಚನ್. ನಿರಾಶ್ರಿತ ಸಮಸ್ಯೆಗಳು ಕೋಮುಗಲಭೆಗಳಾಗಿರ್ತವೆ, ಸರ್ಕಾರ ರಚನೆ ಸವಾಲಾಗಿರ್ತದೆ, ಆಹಾರ ಉತ್ಪಾದನೆ ಸವಾಲಾಗಿರ್ತದೆ, ದೇಶೀಯ ಸಂಸ್ಥಾನಗಳನ್ನು ವಿಲೀನ ಮಾಡುವಂತದ್ದು ಸವಾಲಾಗಿರ್ತದೆ, ಕೈಗಾರಿಕೆಯನ್ನ ಮತ್ತೆ ಕೃಷಿಯನ್ನ ಬೆಳವಣಿಗೆ ಮಾಡುವಂತದ್ದು ಮತ್ತೊಂದು ಸವಾಲಾಗಿದೆ. ಸೊ ಇವೆಲ್ಲವೂ ಸಹಿತ ಭಾರತವು ಸ್ವತಂತ್ರ ಗಳಿಸಿದ ನಂತರ ಎದುರಿಸಿದಂತಹ ಸಮಸ್ಯೆಗಳು. ಇಷ್ಟು ಬರೆದ ನೀವು 2 ಅಂಕ. ನೆಕ್ಸ್ಟ್ 20ನೇ ಕ್ವೆಶ್ಚನ್. ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿ ಬ್ರಿಟಿಷರ ಅಧಿಕಾರ ವ್ಯವಸ್ಥೆಗೆ ಸಹಾಯಕವಾಯಿತು, ಸಮರ್ಥಿಸಿ ಅಂತ ಕ್ವೆಶ್ಚನ್. ಸೊ ನೋಡಿ, ಯಾವುದೇ ಭಾರತೀಯ ರಾಜನು ಮಕ್ಕಳ ಸತ್ತರೆ ಆತ ದತ್ತು ಪುತ್ರನಿಗೆ ಉತ್ತರಾಧಿಕಾರತ್ವ ಹಕ್ಕಿರಲಿಲ್ಲ. ಅಂತಹ ರಾಜ್ಯವನ್ನು ಬ್ರಿಟಿಷರು ಸಾಮ್ರಾಜ್ಯದಲ್ಲಿ ಸೇರಿಸಿಕೊಳ್ಳಲಾಗಿತ್ತು. ಸತರ, ಜೈಪುರ, ಸಂಬಲ್ಪುರ, ಉದಯಪುರ, ಝಾನ್ಸಿ, ನಾಗ್ಪುರಗಳು ಬ್ರಿಟಿಷರ ವಶವಾದವು. ಈ ರಾಜ್ಯಗಳ ರಾಜರಿಗೆ ಮಕ್ಕಳಿದ್ದರಿಂದ ಅರಿತಿದ್ದ ಗವರ್ನರ್ ಜನರಲ್ ಈ ನೀತಿಯನ್ನ ರಾಜಕೀಯವಾಗಿ ಸ್ಥಳವಾಗಿ ಜಾರಿಗೊಳಿಸಿದನು. ಇಷ್ಟು ಬರೆದ ನಿಮಗೆ 2 ಮಾರ್ಕ್ಸ್. ನೆಕ್ಸ್ಟ್, ಮಳೆಕೊಯ್ಲಿನ ಪ್ರಾಮುಖ್ಯತೆಯನ್ನು ವಿವರಿಸಿ ಅಂತ ಕೇಳೋಣ. ನೀರು ಅತ್ಯಮೂಲ್ಯವಾದದ್ದು. ಭಾರತದ ಜಲಸಂಪತ್ತಿನ ಹಂಚಿಕೆ ಅಸಮಾನವಾಗಿದೆ. ಮಳೆಯ ಅವಧಿ ಕಡಿಮೆಯಾಗಿದೆ. ಬೇಸಿಗೆಯಲ್ಲಿ ನೀರಿನ ಕೊರತೆ ಕಂಡುಬರುತ್ತೆ. ಜಲಕ್ಷಾಮದ ಪರಿಹಾರಕ್ಕೆ ಸರಳ ಮಾರ್ಗವಾಗಿದೆ. ಇಷ್ಟು ನೀವು ಬರೆದ 2 ಮಾರ್ಕ್ಸ್. ನೋಡ್ರಿ, ಇವೆಲ್ಲ ನಾವು ಇನ್ನ ನಮ್ಮ ಕ್ಲಾಸ್ ಚರ್ಚೆ ಮಾಡಿದ್ದೀವಿ. ತೋಟಗಾರಿಕೆ ಮತ್ತು ಪುಷ್ಪ ಬೇಸಾಯಗಳು ಭಾರತೀಯ ರೈತರಿಗೆ ಅಭಿವೃದ್ಧಿಗೆ ಸಹಾಯ ಮಾಡಿವೆ, ಸಮರ್ಥಿಸಿದೆ ಅಂತ ಹೇಳಿದ. ಪಿಪಿಟಿ ಎಕ್ಸಾಮ್ ಅಲ್ಲಿ ಕ್ವಶನ್ ರಿಪೀಟ್ ಬಂದಿದೆ, ಮತ್ತೆ ಈಗ ಆನ್ಯುವಲ್ ಎಕ್ಸಾಮ್ ಅಲ್ಲಿ ರಿಪೀಟ್ ಆಗಿದೆ. ಸೊ ರೈತರ ಆದಾಯ ಹೆಚ್ಚುತ್ತವೆ, ಉದ್ಯೋಗವನ್ನ ಒದಗಿಸುತ್ತವೆ, ಮತ್ತೆ ರಫ್ತು ಪ್ರಮಾಣ ಹೆಚ್ಚಿಸುತ್ತವೆ, ಉದ್ಯಮದಲ್ಲಿ ಮಾದರಿಯಲ್ಲಿ ಅಭಿವೃದ್ಧಿ ಹೊಂದಲು ಅವಕಾಶ. ಸೊ ನೀತಿ ಆಯೋಗದ ಉದ್ದೇಶಗಳು ಕೇಳಿದರೆ ಆರ್ಥಿಕ ಅಭಿವೃದ್ಧಿಗೆ ವೇಗಗೊಳಿಸುವಂತದ್ದು. ಭಾರತ ಸರ್ಕಾರದ ಅತ್ಯುನ್ನತ ಸಾರ್ವಜನಿಕ ನೀತಿ ಚಿಂತಕರ ಚಾವಡಿಯಲ್ಲಿ ಕಾರ್ಯನಿರ್ವಹಿಸುವಂತದ್ದಾಗಿದೆ. ಆರ್ಥಿಕ ನೀತಿ ನಿರ್ಮಾಣ ಪ್ರಕ್ರಿಯೆ ಒಳಗೊಳ್ಳುವಿಕೆಯ ಅವಕಾಶ ಇದೆ ಅಂತ ಹೇಳ್ತಾರೆ. ಸೊ ಇಷ್ಟನ್ನ ಬರೆದ ನೀವು 2 ಮಾರ್ಕ್ಸ್. ಇದು ಸಹಿತ ಮಾಡೆಲ್ ಪೇಪರ್ ಅಲ್ಲಿ ಜೊತೆಗೆ ಪಿಪಿಟಿ ಸಹಿತ ಬಂದಿದೆ. ಹಾಗಾಗಿ ಅಭ್ಯಾಸ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ವಿ. ಸೊ ನೋಡಿ, ಎಷ್ಟು 24ನೇ ಕ್ವೆಶ್ಚನ್, ವೆರಿ ಬ್ಯೂಟಿಫುಲ್. ವಿಶ್ವ ಗ್ರಾಹಕರ ದಿನವನ್ನ ಆಚರಿಸಲಾಗುತ್ತದೆ ಏಕೆ ಅಂತ ಕೇಳ್ತಾನೆ. ಬಿಕಾಸ್ ಮಾರ್ಚ್ 15, 1962ರಂದು ಅಮೆರಿಕದ ಅಧ್ಯಕ್ಷ ಜಾನ್ ಎಫ್ ಕೆನಡಿಯಲ್ಲಿನ ನಾಗರಿಕರಿಗೆ ಸುರಕ್ಷತೆ, ಮಾಹಿತಿ, ನಿವೇದನೆ ಮತ್ತು ಪರಿಹಾರ ಹಕ್ಕುಗಳನ್ನು ನೀಡುವ ವಿಧೇಯಕವನ್ನು ಅಂಗೀಕರಿಸಿದ್ರು. ಆದ್ದರಿಂದ ನಾವು ಪ್ರತಿ ವರ್ಷ ಮಾರ್ಚ್ 15ರಂದು ವಿಶ್ವ ಗ್ರಾಹಕರ ದಿನಾಚರಣೆಯಾಗಿ, ಹಕ್ಕುಗಳ ದಿನಾಚರಣೆಯಾಗಿ ಆಚರಣೆ ಮಾಡ್ಕೊಂತ ಬರ್ತಿದ್ದೇವೆ. ಸೊ ನೆಕ್ಸ್ಟ್ 25 ನಿಮಗೆ ಇಲ್ಲಿಂದ 3 ಅಂಕ ಆರಂಭವಾಗುತ್ತೆ. ಸೊ ನೋಡಿ, ಬಕ್ಸರ್ ಕದನದ ಪರಿಣಾಮವನ್ನು ಬರೀರಿ ಅಂತ ಹೇಳಿದ್ರೆ, 2ನೇ ಶಾ ಆಲಂ ಈಸ್ಟ್ ಇಂಡಿಯಾ ಕಂಪನಿಗೆ ಬಂಗಾಳದ ಮೇಲೆ ದಿವಾನಿ ಹಕ್ಕನ್ನ ನೀಡಿದನು. ಶಾ ಆಲಂ ವಾರ್ಷಿಕವಾಗಿ 26 ಲಕ್ಷ ರೂಪಾಯಿ ಪಡೆದು ಬಂಗಾಳದ ಮೇಲಿನ ಹಕ್ಕನ್ನು ಬಿಟ್ಟುಕೊಡಬೇಕಾಯಿತು. ಔದ್ನ ನವಾಬನಾದ ಶಜುದ್ದೌಲನು ಕಂಪನಿಗೆ ಯುದ್ಧದ ನಷ್ಟದ ಪರಿಹಾರವಾಗಿ 50 ಲಕ್ಷ ಪರಿಹಾರ ಕೊಡಬೇಕಾಯಿತು. ಮೀರ್ ಜಾಫರ್ನ ಮಗನಿಗೆ ವಿಶ್ರಾಂತಿ ವೇತನ ನೀಡಿದರು. ಬಂಗಾಳದಲ್ಲಿ ಪೂರ್ಣ ಆಡಳಿತ ಕಂಪನಿಗೆ ಒಳಪಟ್ಟಿತ್ತು. ರಾಬರ್ಟ್ ಕ್ಲೈವ್ನು ದ್ವೀಪ ಪ್ರಭುತ್ವ ಸರ್ಕಾರವನ್ನ ಜಾರಿಗೆ ತಂದನು. ಸೊ ಇದು ಬಕ್ಸರ್ ಕದನ ಪರಿಣಾಮ. ಇಷ್ಟನ್ನ ನೀವು ಬರೆದ್ರೆ 3 ಅಂಕ ಬಹಳ ಈಸಿಯಾಗಿ ಬರೀಬಹುದು. ನೋಡಿ, ಬ್ರಿಟಿಷ್ ಶಿಕ್ಷಣ ವ್ಯವಸ್ಥೆಯಲ್ಲಿ ಬೀರಿದ ಪರಿಣಾಮಗಳನ್ನ, ಇಂಪ್ಯಾಕ್ಟ್ ಆಫ್ ಬ್ರಿಟಿಷ್ ಎಜುಕೇಶನ್ ಇನ್ ಇಂಡಿಯಾ. ರಾಷ್ಟ್ರೀಯ ದೃಷ್ಟಿಕೋನ ಬೆಳೆಸಿಕೊಳ್ಳಲು ಸಹಾಯಕವಾಯಿತು. ಸ್ಥಳೀಯ ಭಾಷೆಗಳು ಮತ್ತು ಸಾಹಿತ್ಯಕ್ಕೆ ಪ್ರೋತ್ಸಾಹ ಸಿಕ್ಕಿತು. ವಿದ್ಯಾವಂತರ ಆಲೋಚನಾ ಕ್ರಮದಲ್ಲಿ ಏಕತೆ ಕಂಡಿತು. ವಿದ್ಯಾವಂತರ ಆಲೋಚನಾ ಕ್ರಮದಲ್ಲಿ ನಾವೀನ್ಯತೆ ಕಂಡಿತು. ವೃತ್ತಿಪತಿಗಳು ಬೆಳವಣಿಗೆ ತೊಡಗಿದವು. ಸಾಮಾಜಿಕ ಧಾರ್ಮಿಕ ಚಳವಳಿ ಆರಂಭವಾಯಿತು. ಜಗತ್ತಿನಾದ್ಯಂತ ನಡೆದಿದ್ದ ಸ್ವತಂತ್ರ ಚಳವಳಿಗೆ ಪ್ರಭಾವ ಭಾರತೀಯರ ಮೇಲೂ ಸಹಿತ ಆಯಿತು. ಭಾರತೀಯರು ತಮ್ಮ ಸಮೃದ್ಧ ಸಂಸ್ಕೃತಿ ಪರಂಪರೆಗಳನ್ನು ಅರಿತುಕೊಳ್ಳಲು ಸಾಧ್ಯವಾಯಿತು. ಇವೆರಡಲ್ಲಿ ಯಾವ್ದಾದ್ರು ಒಂದು ಬದ್ರೆ ನೀವು ಬಹಳ ಈಸಿಯಾಗಿ 3 ಅಂಕನ ಪಡ್ಕೊಬಹುದು. ಸೊ ನೋಡ್ರಿ, ಭಾರತದಲ್ಲಿ ಕಂಡುಬರುವ ಅರಣ್ಯದ ವಿಧಗಳು ಬಹಳ NDG ಕ್ವೆಶ್ಚನ್ ಕೇಳಿದಾನೆ. ನಿತ್ಯ ಹರಿತ ಕಣಗಳು, ಎದೆ ಉಳಿಸುವ ಮಾನ್ಸೂನ್ ಅರಣ್ಯಗಳು, ಉಷ್ಣವಲಯದ ಹುಲ್ಲುವಲಯ ಅರಣ್ಯಗಳು, ಮ್ಯಾಗ್ರೋ ಅರಣ್ಯಗಳು, ಮರುಭೂಮಿ ಅರಣ್ಯಗಳು, ಹಿಮಾಲಯದ ಅಲ್ಪೈನಿಂಗ್ ಅರಣ್ಯಗಳು. ಇಲ್ಲ ಅಂದ್ರೆ ಬಹಳ ಇದು ಈಸಿ. ಭಾರತ ಪಶ್ಚಿಮ ತೀರದ ಬಂದರುಗಳನ್ನ ಈಸ್ಟರ್ನ್ ಫೋರ್ಟ್ಸ್, ಕಾಂಡ್ಲಾ, ಮುಂಬೈ, ನವಶೇಷ, ಮರುಗೋವಾ, ನ್ಯಾಮಿಂಗು ಅಂಡ್ ದೆನ್ ಕೊಚ್ಚಿ. ಎರಡರಲ್ಲಿ ಯಾವ್ದಾದ್ರು ಬರೋದಕ್ಕೆ 3 ಅಂಕ. ಸೊ ಇದು ಬಹಳ ಈಸಿ ಇದೆ. ಸೊ ಗ್ರಾಮೀಣ ಅಭಿವೃದ್ಧಿಯಲ್ಲಿ ಪಂಚಾಯತ್ ರಾಜ್ ಸಂಸ್ಥೆಗಳ ಪಾತ್ರ. ಸೊ ನೋಡಿ, ರಿಪೀಟೆಡ್ ಕ್ವೆಶ್ಚನ್, ವೆರಿ ವೆರಿ ಇಂಪಾರ್ಟೆಂಟ್. ನಾವೆಲ್ಲ ಹೇಳಿದ್ದೀವಿ. ಸೊ ನೋಡಿ, ಅಭಿವೃದ್ಧಿಯಲ್ಲಿ ಗ್ರಾಮದ ಜನರು ಪಾಲ್ಗೊಳ್ಳುವಂತೆ ಮಾಡುವಂತದ ಗ್ರಾಮೀಣ ಮೂಲಸೌಕರ್ಯ ಅಭಿವೃದ್ಧಿ, ಪ್ರಾಥಮಿಕ ಮಾಧ್ಯಮಿಕ ಶಿಕ್ಷಣ ಪ್ರೋತ್ಸಾಹ, ಆರೋಗ್ಯ ಮತ್ತು ನೈರ್ಮಲ್ಯ ಸೌಲಭ್ಯ ವಿಸ್ತರಣೆ,
ಗ್ರಾಮೀಣ ಹಾಗೂ ಗುಡಿ ಕೈಗಾರಿಕೆಗಳ ಅಭಿವೃದ್ಧಿ, ಬಡತನ ಮತ್ತು ನಿರುದ್ಯೋಗ ಹೋಗಲಾಡಿಸುವಂಥದ್ದು, ವಸತಿಹೀನರಿಗೆ ಮನೆಗಳನ್ನು ನಿರ್ಮಿಸಿಕೊಡುವಂಥದ್ದು, ಬಡ ಜನರಿಗೆ ಆಹಾರಧಾನ್ಯವನ್ನು ಒದಗಿಸುವಂಥದ್ದು, ಸಮಾಜ ಕಲ್ಯಾಣ ಸೇವೆಗಳನ್ನು ಒದಗಿಸುವಂಥದ್ದು, ಗ್ರಾಮೀಣ ಕಲೆ ಸಂಸ್ಕೃತಿ ಶ್ರೀಮಂತವನ್ನು ಗೊಳಿಸುವಂಥದ್ದು. ಇದು ಗ್ರಾಮೀಣಾಭಿವೃದ್ಧಿಯಲ್ಲಿ ಪಂಚಾಯತ್ ರಾಜ್ನ ಪಾತ್ರ. ಸೊ ಇಷ್ಟೆಲ್ಲ ನೀವು ಆರಾಮ್ 6+ ಪಾಯಿಂಟ್ ಬರ್ದಿರೋದ್ರಲ್ಲಿ ಯಾವ್ದಾದ್ರು 3 ಅಂಕನ ಬಹಳ ಈಸಿಯಾಗಿ ನೀವು ಪಡಿಬಹುದು. ಅಥವಾ ನೋಡಿ, ವೈಯಕ್ತಿಕ ಹಣಕಾಸು, ಸಾರ್ವಜನಿಕ ಹಣಕಾಸು, ನಾವೆಲ್ಲ ಇದು ಬರುತ್ತೆ ಅಂತ ನಾವು ಆಲ್ಮೋಸ್ಟ್ ಕ್ಲಾಸ್ ಅಲ್ಲಿ ಹೇಳಿದ್ದೇವೆ. ವೈಯಕ್ತಿಕ ಹಣಕಾಸು ಮತ್ತೆ ಸಾರ್ವಜನಿಕ ಹಣಕಾಸು ಒಬ್ಬ ವ್ಯಕ್ತಿ ಅಥವಾ ಒಂದು ಕುಟುಂಬದ ಆದಾಯಕ್ಕೆ ಸಂಬಂಧಿಸಿದಂತದ್ದು ವೈಯಕ್ತಿಕ ಹಣಕಾಸು. ಸರ್ಕಾರದ ಆದಾಯ ವೆಚ್ಚಗಳಿಗೆ ಸಂಬಂಧಿಸಿದ್ದು ಸಾರ್ವಜನಿಕ ಹಣಕಾಸು. ಮೊದಲು ತಮ್ಮ ಆದಾಯವನ್ನು ಅಂದಾಜು ಮಾಡಿ ನಂತರ ಅನುಕೂಲಕ್ಕಾಗಿ ವೆಚ್ಚವನ್ನು ಮಾಡುತ್ತಾರೆ ವೈಯಕ್ತಿಕ ಹಣಕಾಸಿನಲ್ಲಿ. ಬಟ್ ಸರ್ಕಾರದ ಸಾರ್ವಜನಿಕ ಹಣಕಾಸಿನಲ್ಲಿ ಮೊದಲು ತನ್ನ ವೆಚ್ಚವನ್ನು ಅಂದಾಜು ಮಾಡಿ ಅದಕ್ಕೆ ತಕ್ಕಂತೆ ಆದಾಯವನ್ನು ಹೊಂದಿಸುವಂತ ಕೆಲಸ ಸಾರ್ವಜನಿಕ ಹಣಕಾಸು ಮಾಡುತ್ತೆ. ಹಣಕಾಸಿನ ವ್ಯವಹಾರಗಳನ್ನು ಗೌಪ್ಯಗೊಳಿಸಲಾಗುತ್ತದೆ ವೈಯಕ್ತಿಕ ಹಣಕಾಸಲ್ಲಿ. ಬಟ್ ಇದನ್ನು ಶಾಸನ ಸಭೆಗಳಲ್ಲಿ ಚರ್ಚಿಸಲಾಗುತ್ತೆ, ಅಲ್ಲದೆ ಮಾಧ್ಯಮದಲ್ಲಿ ಪ್ರಚಾರ ಮಾಡಲಾಗುತ್ತದೆ. ಸಾರ್ವಜನಿಕ ಹಣಕಾಸನ್ನ ವ್ಯಕ್ತಿ ಅಥವಾ ಕುಟುಂಬ ಉಳಿತಾಯ ಮಾಡಿದ್ರೆ ಅದು ವಿವರ ಪ್ರಗತಿಗೆ, ಅವರ ಅಭಿವೃದ್ಧಿ ಪ್ರಗತಿಗೆ ಪೂರಕವಾಗಿರುತ್ತೆ ಅಂತ ಹೇಳ್ತಾರೆ. ಬಟ್ ಸರ್ಕಾರವು ಉಳಿತಾಯ ಮಾಡಿದ್ರೆ ದೇಶದ ಪ್ರಗತಿಗೆ ಕುಂಠಿತಗೊಳಿಸುತ್ತದೆ. ನೆಕ್ಸ್ಟ್, ಅಂಚೆ ಕಚೇರಿಗಳಲ್ಲಿ ಹಣಕಾಸಿನ ವ್ಯವಹಾರಗಳನ್ನ ನೋಡ್ರಿ, ವೆರಿ ಇಂಪಾರ್ಟೆಂಟ್. ನಾವು ಹೇಳಿದ್ವಿ ರಾಷ್ಟ್ರೀಯ ಉಳಿತಾಯ ಪತ್ರಗಳನ್ನು ನೀಡುವಂಥದ್ದು, ಅಂಚೆ ಉಳಿತಾಯ ಖಾತೆಗಳನ್ನು ಆರಂಭಿಸಿದೆ, ಕಿಸಾನ್ ವಿಕಾಸ್ ಪತ್ರಗಳನ್ನು ನೀಡುವಂಥದ್ದು, ಅಂಚೆ ವಿಮೆ ಯೋಜನೆ ನೀಡುವಂಥದ್ದು, ನಿವೃತ್ತಿ ಯೋಜನೆ ನೀಡುವಂಥದ್ದು, ಹಣವನ್ನು ವರ್ಗಾಯಿಸುವಂಥದ್ದು, ಇವೆಲ್ಲ ಕೆಲಸಗಳು ಸಹಿತ ಅಂಚೆ ಕಚೇರಿಯಲ್ಲಿ ನಡೀತಿದ್ದೇವೆ. ಇವೆಲ್ಲ ಎಕ್ಸ್ಪರ್ಟ್ ಕ್ವಶನ್ ಅಲ್ಲಿ ಬಂದಿದೆ ನೋಡಿ. ದೇಶದ ಅಭಿವೃದ್ಧಿಯಲ್ಲಿ ಉದ್ಯಮಿ ಪಾತ್ರವನ್ನು ಕೇಳಿದರೆ ಈ ಒಂದು ಕ್ವಶನ್ಗೆ ಈ ಒಂದು ಎರಡರಲ್ಲಿ ಒಂದಾದ್ರು ಬರೀಬಹುದು ನೀವು. ಜನರು ಉಳಿತಾಯಗಳನ್ನ ಬಂಡವಾಳವಾಗಿ ಸಂಗ್ರಹಿಸುತ್ತಾರೆ, ಉದ್ಯೋಗಗಳನ್ನು ಒದಗಿಸುವಂತದ್ದು, ದೇಶದ ಆದಾಯ ಮತ್ತು ತಲಾವರಮಾನ ಹೆಚ್ಚಿಸುತ್ತಾರೆ, ಮಾರುಕಟ್ಟೆಗಳನ್ನು ಅಭಿವೃದ್ಧಿಪಡಿಸುತ್ತಾರೆ, ಉತ್ತಮ ವಸ್ತುಗಳನ್ನು ಕಡಿಮೆ ದರದಲ್ಲಿ ಒದಗಿಸುವಂತದ್ದು, ಜನರ ಜೀವನ ಮಟ್ಟ ಉತ್ತಮಗೊಳಿಸಲು ಶ್ರಮಿಸುತ್ತಾರೆ, ಕೈಗಾರಿಕೆಗಳನ್ನು ಅಭಿವೃದ್ಧಿಪಡಿಸುತ್ತಾರೆ, ದೇಶದ ರಫ್ತು ವ್ಯಾಪಾರವನ್ನ ಹೆಚ್ಚಿಸುತ್ತಾರೆ. 20ನೇ ಕ್ವಶನ್, ಶ್ರೀ ನಾರಾಯಣ ಧರ್ಮ ಪರಿಪಾಲನಾ ಯೋಗಂ ಜಾರಿಗೆ ತಂದ ಸುಧಾರಣೆಗಳು ಯಾವುವು ಅಂತ ಹೇಳಿದ್ರೆ, ಸೊ ಹಿಂದುಳಿದ ಮತ್ತು ಶೋಷಣೆಗೊಳಗಾದ ಸಮುದಾಯದ ಸಬಲೀಕರಣ ಈ ಸಂಘಟನೆಯಲ್ಲಿ ಉದ್ದೇಶವಾಗಿತ್ತು. ಮನುಷ್ಯನ ಘನತೆಯಿಂದ ಬದುಕುವ ಸಮಾಜ ನಿರ್ಮಾಣವೇ ಈ ಸಂಘಟನೆಯ ಉದ್ದೇಶವಾಗಿತ್ತು. ಮಾನವ ಕುಲ ಒಂದೇ ಜಾತಿ, ಒಂದು ಧರ್ಮ ಮತ್ತು ಒಬ್ಬನೇ ದೇವರು ಎಂಬುದು ಅವರ ಆಶಯ ಆಗಿತ್ತು. ಕೇರಳದಲ್ಲಿ ಸಾಮಾಜಿಕ ಪ್ರತಿರೋಧ ಚಳವಳಿ ಆರಂಭವಾಯಿತು. ಕೆಳ ಸಮುದಾಯಗಳ ಪ್ರವೇಶ ನಿರಾಕರಿಸಿದ ದೇವಾಲಯಗಳಿಗೆ ಪರ್ಯಾಯ ದೇವಾಲಯನ ಕಟ್ಟಿದರು. ವೈಕಂ ಸತ್ಯಾಗ್ರಹ ದೇವಾಲಯ ಪ್ರವೇಶ ಚಳವಳಿ ನಡೆಸಿದರು. ಗುರುವಾಯೂರು ದೇವಸ್ಥಾನ ಪ್ರವೇಶ ಚಳವಳಿ ಆರಂಭ. ಇವೆಲ್ಲವೂ ಸಹಿತ ಶ್ರೀ ನಾರಾಯಣ ಧರ್ಮ ಪರಿಪಾಲನಾ ಯೋಗಂ ಜಾರಿಗೆ ತಂದಂತ ಪ್ರಮುಖ ಸುಧಾರಣೆ ಕಾರಣಗಳು. ಸೊ ಇಷ್ಟು ಬರೆದ ನಿಮಗೆ 3 ಅಂಕ ಬರ್ದಿರ್ತೀರಿ ಅಂತ ಅನ್ಕೊಂಡಿದ್ದೀವಿ. ಸೊ ಭಾರತ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಆರ್ಥಿಕ ಕಾರಣ ಕೇಳಿದಾರೆ ಇಲ್ಲಿ. ಎಕನಾಮಿಕ್ ಕಾಸಸ್ ಏನು, ಭಾರತ ದೇಶೀಯ ಕೈಗಾರಿಕೆಗಳು ಕ್ಷೀಣಿಸಿದವು, ಭಾರತ ಕರಕುಶಲಗಾರರು ನಿರುದ್ಯೋಗಿಗಳಾದರು, ಭಾರತ ವಸ್ತುಗಳು ಇಂಗ್ಲೆಂಡ್ನಲ್ಲಿ ದುಬಾರಿ ಸುಂಕ ಹೇರಿದರು, ಗೃಹ ಕೈಗಾರಿಕೆಗಳು ನಷ್ಟವನ್ನು ಅನುಭವಿಸಿದರು, ಜಮೀನ್ದಾರರು ಕೃಷಿಕರನ್ನ ಶೋಷಿಸುತ್ತಿದ್ದರು, ಕೃಷಿಕರು ಆರ್ಥಿಕ ಸಂಕಷ್ಟಕ್ಕೆ ಅನುಭವಿಸಿದರು. ಇನಾಮ್ ಆಯೋಗವನ್ನು ನೇಮಿಸಿ ಇನಾಮ್ ಭೂಮಿಯನ್ನ ವಾಪಸ್ ಪಡೆಯಲಾಯಿತು. ಸೊ ಇಷ್ಟು ಭಾರತ ಸ್ವಾತಂತ್ರ್ಯಕ್ಕೆ ಆರ್ಥಿಕ ಕಾರಣಗಳನ್ನ ತಿಳಬಹುದು. ಸೊ ಭಯೋತ್ಪಾದನೆಯ ಜಾಗತಿಕ ಭದ್ರತೆ ಆತಂಕಕಾರಿಯಾಗಿದೆ. ಹೇಗೆ ಅಂದ್ರೆ, ಸೊ ಅವುಗಳ ಎಫೆಕ್ಟ್ ಅನ್ನು ನಾವು ಬರಿಬೇಕಾಗುತ್ತೆ. ವ್ಯಕ್ತಿಗಳು ಪ್ರಾಣ ಹಾನಿಗಳನ್ನ ಉಂಟು ಮಾಡ್ತದೆ, ಆಸ್ತಿ ಪಾಸ್ತಿಗಳ ನಷ್ಟ ಉಂಟು ಮಾಡುತ್ತದೆ, ಆರ್ಥಿಕ ಅಭಿವೃದ್ಧಿಗೆ ತಡೆಯನ್ನು ಉಂಟು ಮಾಡುತ್ತದೆ, ಸಾಮಾಜಿಕ ಸಂಸ್ಕೃತಿಗೆ ಧಂಕೆಯನ್ನು ಉಂಟು ಮಾಡುತ್ತದೆ, ಮಾನಸಿಕ ವೇದನೆಯನ್ನು ನೀಡುತ್ತದೆ, ಕಾನೂನು ಸುವ್ಯವಸ್ಥೆ ನಿರ್ವಹಣೆಗೆ ಅಡ್ಡೆ ಮಾಡುತ್ತದೆ, ರಾಷ್ಟ್ರಗಳ ಜಾಗತಿಕ ಭದ್ರತೆಗೆ ಆತಂಕಕಾರಿಯಾಗಿದೆ. ನೋಡ್ರಿ, ಸೊ ಇಷ್ಟು ಬರೆದು ನೀವು 3 ಮಾರ್ಕ್ಸ್. ಸಂಘಟಿತ ವಲಯದ ಕೆಲಸಗಾರ ಲಕ್ಷಣ ತಿಳಿಸಿ ಅಂತಾರೆ. ಕಾಯ್ದೆ ಕಾನೂನಿಗೆ ಬದ್ಧವಾಗಿ ಕೆಲಸ ಮಾಡುವಂತದ್ದು, ನಿಗದಿತ ವೇತನ ಭತ್ಯೆ ಪಡೆಯುವಂತದ್ದು, ವಿರಾಮ ವೇತನ ಪಡೆಯುವಂತದ್ದು, ವೈದ್ಯಕೀಯ ಸೌಲಭ್ಯ ನೀಡುತ್ತದೆ, ನಿಗದಿತ ಸಮಯದಲ್ಲಿ ಮಾತ್ರ ಅವರು ಸಮಯದಲ್ಲಿ ಕೆಲಸ ಮಾಡುವಂತದ್ದು, ಅಧಿಕಾರದ ಏಣಿ ಶ್ರೇಣಿ ವ್ಯವಸ್ಥೆಯಲ್ಲಿ ಇರುವಂತದ್ದು. ಉದಾಹರಣೆಗೆ ಖಾಸಗಿ ಕಂಪನಿಗಳು, ಕಾರ್ಖಾನೆಗಳು, ಸರ್ಕಾರಿ ಇಲಾಖೆಗಳು, ಶಾಲಾ ಕಾಲೇಜುಗಳು, ಬ್ಯಾಂಕು, ಸೈನ್ಯ ಮತ್ತು ಇತ್ಯಾದಿ. ಸೊ ಭೂಕಂಪದ ಅತ್ಯಂತ ವಿನಾಶಕಾರಿಯಾಗಿವೆ ಈ ಹೇಳಿಕೆಯ ಸಮಸ್ಯೆ ಅಂತ 33ನೇ ಕ್ವಶನ್ ಆಗಿದೆ. ಸೊ ಎಫೆಕ್ಟ್ ಅನ್ನ ಬರಬೇಕಾಗುತ್ತದೆ. ಜನರ ಸಾವು ನೋವಾಗುವಂತದ್ದು, ಆಸ್ತಿ ಪಾಸ್ತಿಗಳು ಹಾನಿ ಆಗುವಂತದ್ದು, ಆರೋಗ್ಯ ಸಂಪರ್ಕ ಕಡಿತ ಆಗುವಂತದ್ದು, ರೋಗಗಳು ಹರಡುವಿಕೆ ಆಗುವಂತದ್ದು, ಸುನಾಮಿಗಳು ಆಗುವಂತದ್ದು, ಮತ್ತೆ ನದಿಯು ತನ್ನ ದಿಕ್ಕನ್ನ ಬದಲಾವಣೆ ಮಾಡುವಂತದ್ದು. ಇಷ್ಟು ಪಾಯಿಂಟ್ ಅನ್ನ ನೀವು ಬರೆದ್ರೆ 3 ಅಂಕವನ್ನ ಪಡೆಯಬಹುದು. ಸೊ ನೆಕ್ಸ್ಟ್ 34ನೇ ಕ್ವಶನ್, ಬ್ರಿಟಿಷ್ ಆಳ್ವಿಕೆಯ ವಿರುದ್ಧ ಹಲಗಲಿಯ ಬೇಡರ ಪ್ರತಿಭಟನೆಯ ಒಂದು ಪ್ರಮುಖವಾದ ಶಸ್ತ್ರಾಸ್ತ್ರ ದಂಗೆ ಆಗಿತ್ತು. ಹೇಗೆ ಅಂತ ಅಂದ್ರೆ, ಹಲಗಲಿ ಮೊದಲ ಸಂಸ್ಥಾನದ ಆಳ್ವಿಕೆ ಒಳಪಟ್ಟಿತ್ತು. ಬ್ರಿಟಿಷರು ಶಸ್ತ್ರಾಸ್ತ್ರ ಬಳಕೆ ನಿರ್ಬಂಧಿಸಿದ ಕಾನೂನು ತಂದರು. ಬೇಡರು ಬಂದೂಕುಗಳನ್ನು ಬ್ರಿಟಿಷರಿಗೆ ಒಪ್ಪಿಸಲು ಸಿದ್ಧ ಇರಲಿಲ್ಲ. ಬೇಡರು ತಮ್ಮ ಪರಂಪರಾನುಗತ ಹಕ್ಕನ್ನು ಉಳಿಸಿಕೊಳ್ಳಲು ಸಿಡಿದೆದ್ದರು. ಮಂಡೂರು, ಬೋಧಾನೆ, ಆಲಗುಂಡಿ ಬೇಡರೊಂದಿಗೆ ಸೇರಿಕೊಂಡರು. ಇಂಗ್ಲಿಷರು ಸೇನೆ ಹಲಗಲಿಯ ಗ್ರಾಮಕ್ಕೆ ತಲುಪಿತು. ಬೇಡರನ್ನು ದಮನಕಾರಿಯಾಗಿ ಹತ್ತಿಕ್ಕಿದರು.
ಬಂಡಾಯಗಾರರನ್ನು ಗಲ್ಲಿಗೇರಿಸುವ ಮೂಲಕ ಬಂಡಾಯ ಕೊನೆಗೊಳ್ಳಿತು. ಸೊ ಇದು ಅಲಗಲಿ ಬೇಡರ ಒಂದು ಹೋರಾಟ ಭಾರತ ಸಶಸ್ತ್ರ ದಂಗೆಯಲ್ಲಿ ಸ್ಥಾನ ಪಡೆದಿದೆ ಅನ್ನೋದನ್ನ ಹೇಳ್ಬೋದು. ದಯಾನಂದ ಸರಸ್ವತಿ ಅವರ ಕೊಡುಗೆಯಲ್ಲಿ ವಿಶ್ಲೇಷಣೆ ಮಾಡಿ ಅಂತ ಹೇಳಿದ್ರೆ ಸಾಮಾಜಿಕ ಧಾರ್ಮಿಕ ಸುಧಾರಣೆಯಲ್ಲಿ ಒಂದು ಬ್ಯೂಟಿಫುಲ್ ಪಾಠ ಇದು. ಈ ಒಂದು ಪಾಠದಲ್ಲಿ ಬಂದಂತೂ ದಯಾನಂದ ಸರಸ್ವತಿ ಅವರ ಬಗ್ಗೆ ಇವರು ಆರ್ಯ ಸಮಾಜವನ್ನು ಸ್ಥಾಪನೆ ಮಾಡಿದರು. ವೇದಗಳ ಸತ್ಯ ಮತ್ತು ಜ್ಞಾನ ಮೂಲವೆಂದು ಹೇಳಿದರು. ವೇದಗಳ ಹಿಂದಿರುಗಿ ಎಂದು ಘೋಷಣೆ ಮಾಡಿದರು. ವಿಗ್ರಹಾರಾಧನೆ ಜಾತಿ ಪದ್ಧತಿಯನ್ನು ಖಂಡಿಸಿದರು. ವಿಧವಾ ವಿವಾಹವನ್ನು ಪ್ರೋತ್ಸಾಹಿಸಿದರು. ಸ್ವದೇಶಿ ವಸ್ತುಗಳ ಬಳಕೆಗೆ ಕರೆ ನೀಡಿದರು. ಸತ್ಯಾರ್ಥ ಪ್ರಕಾಶ ಕೃತಿಯನ್ನು ರಚಿಸಿದ್ದಾರೆ. ಸುದ್ದಿ ಚಳುವಳಿಯನ್ನು ಆರಂಭಿಸಿದ್ದಾರೆ. ಭಾರತೀಯರಿಗೆ ಭಾರತ ಎಂದು ಘೋಷಣೆಯನ್ನ ಮಾಡಿದ್ದಾರೆ. ಇವೆಲ್ಲವೂ ಸಹಿತ ನೀವು 6ರಿಂದ ಹೆಚ್ಚು ಪಾಯಿಂಟ್ ಅನ್ನ ಬರೆದ್ರೆ ನೀವು 3 ಅಂಕವನ್ನ ಬಹಳ ಈಸಿಯಾಗಿ ಪಡಿಬಹುದು. ಸೊ ಮಣ್ಣಿನ ಸವೆತವನ್ನು ತಡೆಗಟ್ಟುವ ವಿಧಾನವನ್ನು ತಿಳಿಸಿ ಅಂತ ಹೇಳಿದ್ರೆ ಇಲ್ಲಿ ನೋಡಿ 35ನೇ ಕ್ವಶನ್. ಇಳಿಜಾರಿಗೆ ಅಡ್ಡಲಾಗಿ ಉಳುಮೆ ಮಾಡಬೇಕು. ಅಡ್ಡ ಬದುಗಳನ್ನು ನಿರ್ಮಿಸಬೇಕು. ಹಂತ ಹಂತವಾಗಿ ವ್ಯವಸಾಯ ಕ್ಷೇತ್ರ ನಿರ್ಮಾಣ ಮಾಡುವಂತದ್ದು. ಅರಣ್ಯ ನಾಶವನ್ನು ತಡೆಗಟ್ಟುವಂತದ್ದು. ಅರಣ್ಯ ಬೆಳವಣಿಗೆಯನ್ನು ಪ್ರೋತ್ಸಾಹಿಸುವಂತದ್ದು. ಅತಿಯಾಗಿ ಮೇಯಿಸುವುದನ್ನ ನಿಯಂತ್ರಿಸುವಂತದ್ದು. ನೀರಿನ ಯೋಜನೆ ಬಳಕೆ, ನೀರಿನ ಯೋಜಿತ ಬಳಕೆ, ಚೆಕ್ ಡ್ಯಾಮ್ಗಳ ನಿರ್ಮಾಣ. ಇವು ಎಲ್ಲವೂ ಸಹಿತ ಅಂಶಗಳು ನಮ್ಮ ಒಂದು ಮಣ್ಣನ್ನ ಸಂರಕ್ಷಣೆ ಮಾಡುವಂತ ಕ್ರಮಗಳಾಗಿವೆ. ಇಷ್ಟನ್ನ ಬರ ನೀವು 3 ಮಾರ್ಕ್ಸ್ ಈಸಿಯಾಗಿ ಪಡಿಬಹುದು. ಸೊ ರಿಪೀಟೆಡ್ ಕ್ವಶನ್ ಇದು. ಕೈಗಾರಿಕಾ ಸ್ಥಾನಿಕರ ಮೇಲೆ ಪ್ರಭಾವ ಬೀರುವ ಅಂಶಗಳು ಬಹಳ ಈಸಿ ಇದೆ. ಮಾಡಲ್ ಪೇಪರ್ ಪಿಪಿಟಿಯಲ್ಲಿ ಸಹಿತ ಇದು ಬಹಳ ರಿಪೀಟ್ ಆಗಿ ಬಂದಿರುವಂತದ್ದು. ಅಭ್ಯಾಸ ಮಾಡಿದಿರಿ, ಬರ್ದಿದೆ ಅಂತ ಅನ್ಕೊಂಡಿದೀವಿ. ಕಚ್ಚಾ ವಸ್ತುಗಳು ಇರಬೇಕಾಗುತ್ತೆ. ಶಕ್ತಿ ಸಂಪನ್ಮೂಲ ಅವೈಲೇಬಲ್ ಆಗಿರುತ್ತೆ. ಮಾರುಕಟ್ಟೆ ವ್ಯವಸ್ಥೆ ಇರಬೇಕು. ಸರ್ಕಾರದ ನೀತಿ ನಿಯಮಗಳು ಇರಬೇಕಾಗುತ್ತೆ. ಸಾರಿಗೆ ಸಂಚಾರದ ವ್ಯವಸ್ಥೆ, ಕಾರ್ಮಿಕರ ಪೌರಕ್ಕೆ, ಬಂದರುಗಳ ಸೌಲಭ್ಯ, ತಾಂತ್ರಿಕತೆ, ಕಡಿಮೆ ದರದ ಭೂಮಿ ದೊರೆಯಬೇಕು. ಇವೆಲ್ಲವೂ ಸಹಿತ ಕೈಗಾರಿಕಾ ಸ್ಥಾನಿಕ ಮೇಲೆ ಪ್ರಭಾವ ಬೀರುವ ಅಂಶಗಳಾಗಿವೆ. ಇದರಲ್ಲಿ ನೀವು 6ಕ್ಕಿಂತ ಹೆಚ್ಚು ಪಾಯಿಂಟ್ ಅನ್ನ ಬರೆದ್ರೆ 3 ಅಂಕ ಸಲೀಸ ಪಡಿಬಹುದು. ಓಕೆ, ನಾವಿಲ್ಲಿ 4ಗೆ 3 ಮಾರ್ಕ್ಸ್ ಅಂತ ಅಂದಿವಿ. ಸೊ 4 ಅಂಕ 8 ಪಾಯಿಂಟ್ ಬರೀಬೇಕು. 4 ಅಂಕ. ಸೊ ಆರ್ಥಿಕ ಸಮಾನತೆಯ ನಿವಾರಣೆಯ ಕ್ರಮಗಳು ಯಾವುವು? ಭೂ ಸುಧಾರಣೆ, ಪ್ರಗತಿಪರ ರೈತರಿಗೆ ಪದ್ಧತಿ, ಸಾಮಾಜಿಕ ಭದ್ರತೆ, ಕಾರ್ಮಿಕರ ಧೋರಣೆ, ಉತ್ತಮ ಆರ್ಥಿಕ ಸುಧಾರಣೆ, ಯೋಜನೆಬದ್ಧ ಹಣಕಾಸಿನ ನಿವಾರಣೆ, ಸಣ್ಣ ಹಾಗೂ ಗುಡಿ ಕೈಗಾರಿಕೆಗಳ ಅಭಿವೃದ್ಧಿ, ಬೃಹತ್ ಉದ್ಯಮಗಳ ನಿಯಂತ್ರಣ, ಏಕಸ್ವಾಮ್ಯ ವಲಯ ನಿಯಂತ್ರಣ. ಸೊ ಇಷ್ಟನ್ನ ಬರೆದ್ರೆ 4 ಅಂಕ. ಸೊ ನೋಡಿ 38ನೇದು 5 ಮಾರ್ಕ್ಸ್ನ ಒಂದು ಮ್ಯಾಪ್. ಸೊ ಇದರಲ್ಲಿ ನೀವು ಬಾಕ್ರಾನಂಗಲ್ಲು, ಇಂದಿರಾ ಗಾಂಧಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಂದ್ರೆ ದೆಹಲಿ, ಕರ್ನಾಟಕ ಸಂಕ್ರಾಂತಿ ಇರುತ್ತಾ ಮಧ್ಯಬಲ ಆಗುವಂತದ್ದು, ದುರ್ಗಾಪುರ ನಮ್ಮ ಕೋಲ್ಕತ್ತಾದಲ್ಲಿ ಬರುವಂತದ್ದು, ಮೇಘಾಲಯದ ಶಿಲಾಂಗ್, ಬಾಂಬೆ ಹೈ ಮಹಾರಾಷ್ಟ್ರ, ಕೊಯ್ಯನ್ನ ಮಹಾರಾಷ್ಟ್ರ, ಭದ್ರಾವತಿ ಕರ್ನಾಟಕ, ಕಲ್ಪಕೋಲಂ ತಮಿಳುನಾಡು. ನೆಕ್ಸ್ಟ್ ಇಲ್ಲಿ ಮಲಬಾರ್ ತೀರ. ನೋಡಿ ಇವೆಲ್ಲವೂ ಸಹಿತ ಬಹಳ ಈಸಿ ಆಗಿದ್ದಾವೆ. ನಾವು ಈ ಒಂದು ಮ್ಯಾಪಿನ ಬಗ್ಗೆ ಆಲ್ಮೋಸ್ಟ್ 90+ ಇರುವಂತಹ ಪ್ಲೇಸ್ಗಳು, ಇಂಡಸ್ಟ್ರಿಗಳು, ಡ್ಯಾಮ್ಗಳ ಬಗ್ಗೆ ವಿಡಿಯೋ ಮಾಡಿದ್ದೀವಿ. ಅದರಲ್ಲೇ ಬರುವಂತ ಎಲ್ಲಾ ಕ್ವಶನ್ಗಳು ಬಂದಿದ್ದಾವೆ. ಸೊ ನೋಡಿ ಆಲ್ಮೋಸ್ಟ್ ಅಲ್ಲಿ SSLC ಎಕ್ಸಾಮ್ ಮುಗೀತು. ನಿಮ್ಮ ಅಂಕಗಳು ಸಹಿತ ಹೆಚ್ಚಿಗೆ ಬಂದಿರ್ತೇವೆ ಅಂತ ನಾವು ಅನ್ಕೊಂಡಿದೀವಿ. ಸೊ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ.